ಹಾಯ್ ಫ್ರೆಂಡ್ಸ್, ನಮಸ್ತೆ. ಇವತ್ತು ಚಿಕನ್ ಕಬಾಬ್ ಮಾಡೋದು ಹೆಂಗಂತ ನೋಡೋಣ ಬರ್ರಿ. ಚಿಕನ್ ಕಬಾಬಿಗೆ ಏನೇನು ಹಾಕೋದು ನೋಡೋಣ್ರಿ. ನಾನೀಗ ಇವು ಮೆತ್ತನ್ನು ಚಿಕನ್ ಹೋಳು ತೊಳೆದು ಇಟ್ಕೊಂಡೇನ್ರಿ. ಇಷ್ಟಿಷ್ಟು ಹೋಳು ಅದಾವೆ. ಇದಕ್ಕೆ ಏನೇನು ಹಾಕ್ಬೇಕಂತ ನೋಡೋಣ್ರಿ. ಇದಕ್ಕೆ ಒಂಚೂರು ಅರಿಶಿಣ ಪುಡಿ ಹಾಕ್ಬೇಕ್ರಿ, ಸ್ವಲ್ಪ ಹತ್ತುವಷ್ಟು ಉಪ್ಪು ರೀ, ರುಚಿಗೆ ತಕ್ಕಷ್ಟು. ಮತ್ತು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡೇನ್ರಿ, ಇದಷ್ಟು ಹಾಕ್ಕೊಂಡ್ರಿ. ಮತ್ತು ಇದು ಚಿಕನ್ 65 ಮಸಾಲ ಐತ್ರಿ, ಇದಷ್ಟು ಹಾಕ್ತೀನಿ. ಇದು ಹಾಕಿದ್ರೆ ರುಚಿ ಹಾಕ್ಯಾವ್ರಿ, ಚಿಕನ್ ಕಬಾಬ್ ಮಸ್ತ್ ಆಕೈತ್ರಿ. ಒಂದು ಚಮಚೆ ಮೈದಾ ಹಿಟ್ಟು ಹಾಕ್ಕೊಂಡ್ರಿ. ಎರಡು ಚಮಚೆ ಕಾರ್ನ್ಫ್ಲವರ್ ಹಿಟ್ಟು ರೀ, ಇದು 2 ಚಮಚ ಹಾಕೊಂಡ್ರಿ. ಮೈದಾ ಹಿಟ್ಟು 1 ಚಮಚೆ. ಖಾರ ಪುಡಿ ಹಾಕ್ತೀನಿ ರೀ, ಇದಕ್ಕೆ 10 ಅಷ್ಟು. ಇದಕ್ಕೆ ಒಂದು ತತ್ತಿ ಒಡೆದು ಹಾಕ್ಕೊಂಡ್ರಿ. ನೋಡಿ ಫ್ರೆಂಡ್ಸ್, ಇದು 15 ನಿಮಿಷ ನೆನೆಯಾಕೆ ಇಟ್ಟಿದ್ದೆ ರೀ, ನೆಂದೈತ್ರಿ. ಈಗ ಕರಿಯೋಣ್ರಿ. ಈಗ ನಾ ಎಣ್ಣೆ ಕಾಯಕ್ಕಿಟ್ಟೇನಿ ರೀ, ಕಾದೈತಿ. ಈ ಥರ ಬಿಡಿ ಬಿಡಿ ಹಾಕ್ಕೋಬೇಕ್ರಿ. ಈ ಥರ ಹಾಕ್ತಾರೆ. ಇವನ್ನ ಒಂದು ಹೊಳಸಿ ಹಾಕ್ಕೊಂಡ್ರೆ ಸ್ವಲ್ಪ ಒಂದು 2 ನಿಮಿಷ ಬಿಟ್ಟು ಹೊಳಸಿ ಹಾಕ್ಬೇಕ್ರಿ. ಇವನ್ನ ನೋಡಿ ಫ್ರೆಂಡ್ಸ್, ಈ ಥರ ಕರಿಯಾಕತ್ತಾರೆ. ಈ ಥರ ಕರಿಬೇಕು ನೋಡ್ರಿ. ಇವಾಗ ಕರೆದವ್ರೆ. ಈಗ ಇವನ್ನ ಮತ್ತೆ ಇದು ಮಾಡ್ತೀನಿ ರೀ ಬೇರೆ. ನೋಡಿ ಫ್ರೆಂಡ್ಸ್, ಈ ಥರ ಎಲ್ಲ ಕರಿದೆ ನಾನು. ಈ ಥರ ಆಯ್ತು ನೋಡ್ರಿ ಮಸ್ತ್ ಆಗ್ಯಾವು. ತಿನ್ನೋಕ್ಕೂ ಭಾಳ ರುಚಿಯಾಗ್ಯಾವ್ರಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.